ಪೂರ್ವಜರ ಕಾಲದಿಂದಲೂ ಹರಕು ಬಟ್ಟೆ ಮುರುಕು ರೊಟ್ಟಿ, ಶತಮಾನ ಕಳೆದರೂ ಬದಲಾಗದ ನಿರ್ಗತಿಕರ ಬದುಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ 5 ಗ್ಯಾರಂಟಿ ಯೋಜನೆಗಳಿಂದಲೂ ವಂಚಿತರಾಗಿರುವ ನಿರ್ಗತಿಕರು. ಸಿಎಂ ಸಿದ್ದರಾಮಯ್ಯನವರ ತವರು ನಂಜನಗೂಡು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ದಿನ ಬೆಳಗಾದರೆ ನಂಜುಂಡನಮುಡಿಗೆ ತುಳಸಿ ಹಾರ ನೀಡುವವರ ಬದುಕು ಮೂರಾ ಬಟ್ಟೆ. ನಂಜನಗೂಡು ನಗರಸಭಾ ಅಧಿಕಾರಿಗಳ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದಾಗಿ ಗ್ಯಾರಂಟಿ ಯೋಜನೆಗಳಿಂದ ಈ ನಿರ್ಗತಿಕರು ವಂಚಿತರಾಗಿದ್ದಾರೆ. ಧಾರ್ಮಿಕ ಪುಣ್ಯಕ್ಷೇತ್ರ ನಂಜುಂಡೇಶ್ವರನ ಸನಿಹದಲ್ಲಿಯೇ ತಲೆಮಾರುಗಳಿಂದ ವಾಸಿಸುತ್ತಿರುವ ನಿರ್ಗತಿಕ ಕುಟುಂಬಗಳು. ಪೂರ್ವಜರ ಕಾಲದಿಂದಲೂ ನಂಜುಂಡೇಶ್ವರನಿಗೆ ಪ್ರಿಯವಾದ ತುಳಸಿ ತಯಾರಿಕೆಯೇ ಇವರ ಕಾಯಕ. ಸ್ವಂತ ಸೂರಿಲ್ಲ, ದಾಖಲಾತಿ ಇದ್ದರೂ ಸರ್ಕಾರದ ಗ್ಯಾರಂಟಿ ಯೋಜನೆ ಮಾತ್ರ ದೊರೆಯುತ್ತಿಲ್ಲ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಹೀನಾಯ ಪರಿಸ್ಥಿತಿಯಲ್ಲಿ ಜೀವನ ದೂಡುತ್ತಿರುವ ಸುಮಾರು 6 ಕುಟುಂಬದ 30ಕ್ಕೂ ಹೆಚ್ಚು ಮಂದಿ ಜನರು. ನಂಜನಗೂಡು ಪಟ್ಟಣದ ಹಳ್ಳದಗೇರಿಯ ಮುಖ್ಯ ರಸ್ತೆಯ ಬದಿಯಲ್ಲಿ ಈ ಕುಟುಂಬಗಳು ವಾಸಿಸುತ್ತಿವೆ. ವಾಸವಿರುವ ನಿವೇಶನವು ಇವರದಲ್ಲ. ಪುಟ್ಟ ಶೌಚಾಲಯವೂ ಕೂಡ ಇವರಿಗಿಲ್ಲ. ಪ್ರತಿ ಚುನಾವಣೆಗಳ ಸಂದರ್ಭದಲ್ಲಿ ಮತ ಕೇಳಲು ಬಂದು ಬೆಟ್ಟದಷ್ಟು ಭರವಸೆಗಳನ್ನ ತುಂಬುತ್ತಾರೆ ರಾಜಕಾರಣಿಗಳು. ಇದುವರೆಗೂ ನಮಗೆ ಸೌಲಭ್ಯಗಳು ದೊರೆತಿಲ್ಲ, ನಮಗೂ ಕೇಳಿ ಕೇಳಿ ಸಾಕಾಗಿದೆ, ಯಾರೊಬ್ಬರೂ ನಮಗೆ ಸಹಾಯವನ್ನ ಮಾಡ್ತಿಲ್ಲ ಎಂದು ಈ ನಿರ್ಗತಿಕರು ನೊಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಿಗ್ಗೆ ಸಂಜೆ ಬರ್ತೀರಾ? ಕರೆಂಟ್ ಇಲ್ಲ ಮನೆಯಲ್ಲಿ? ಕರೆಂಟ್ ಐತೆ, ಕರೆಂಟ್ ಬಿಲ್ ಕಟ್ಟಬೇಕು. ಬಾತ್ರೂಮ್ ಎಲ್ಲ ಏನಿಲ್ಲ? ಏನಿಲ್ಲ. ಮಕ್ಕಳು ಓದ್ತಿದ್ರಾ? ಓದ್ತಾರೆ. ಅಂಗಡಿ ಹೊಡಿಗೆ ಹೋಗ್ತಿದಾರ ಮಕ್ಕಳೆಲ್ಲ? ಅಂಗಡಿ ಹೋಯ್ತಾ ಸ್ಕೂಲ್ ಹೋಗ್ತಾರೆ. ಯಾರು ಬಂದಿಲ್ಲಮ್ಮ? ತಹಸೀಲ್ದಾರ್ ಯಾರು ಬಂದು ವಿಸಿಟ್ ಮಾಡಿದ್ರ? ಏನು ಮಾಡಿಲ್ಲ, ಎಲ್ಲ ಬರ್ಕೊಯ್ತಾರೆ, ಏನು ಮಾಡ್ತಾ ಇಲ್ಲ. ನಮ್ಗೆ ಏನು ಸೌಲಭ್ಯ ಮಾಡ್ಕೊಟ್ಟಿಲ್ಲ. ಈ ಗೌರ್ಮೆಂಟ್ ಅವರು ಯಾರು ಸೌಲಭ್ಯ ಮಾಡ್ಕೊಟ್ಟಿಲ್ಲ. 24 ವರ್ಷ ಆಯ್ತಲ್ವಾ, ಓಟ್ ಹಾಕ್ಸಕ್ ಮಾತ್ರ ಬರ್ತಾರ. ಇದಕ್ಕೆಲ್ಲ ಬೇಡವಾ? 3 ಜನಕ್ಕೆ ಮಾಡೋದಕ್ಕೆ ಮಾತ್ರ ಎಲ್ಲ ಗೊತ್ತು. ಕುಡಿಯಕ್ಕೆ ನೀರಿಲ್ಲ. 1 ಮೀಟ್ರಲ್ಲಿ 5-6 ಸೆಡ್ಗೆ ಕರೆಂಟ್ ಹೇಳಿಸ್ಕೊಡ್ಬೇಕು. ಅದು ಯಾರು ಮಾಡ್ಕೊಟ್ಟಿದ್ರು? ತರ್ತೀವಿ. ಎಷ್ಟು ಜನ ನೀವೇ ಅಂತಲ್ಲ, ಎಷ್ಟೋ ಜನ ಮನೆ ಎಲ್ಲ ಬಿದ್ದೋಗಿತ್ತಲ್ಲ, ಅವಾಗೆಲ್ಲ ಪೂರ್ತಿ ಎಲ್ಲ ಹೊಡ್ಕೊಂಡು ಹೋಗವ್ರೆ. ಅವಾಗೆಲ್ಲ ಮೊಮ್ಮಕ್ಕಳು ಎಲ್ಲ ಇಲ್ಲೇ ಎಲ್ಲ ಮಕ್ಕಳಲ್ಲಿ ಇಸ್ಕೊಳ್ಗೆ ಹೋಯ್ತಾವೆ. ಒಬ್ರು ಯಾರು ನಮ್ಗೆ ಅಯ್ಯೋ ನಾನು ಜಾಸ್ತಿ ಸಾರ್ ಇರೋದು. ಈಗ ನಿಮ್ಗೆ ಇದು ಬರ್ತಾ ಇಲ್ವಾ? ನೀರಿಲ್ಲ ಸರ್. ಗ್ಯಾರಂಟಿ ಯೋಜನೆ ಬರ್ತಾ ಇಲ್ವಾ ನಿಮ್ಗೆ ದುಡ್ಡು? ಗೌರ್ಮೆಂಟ್ ಒಬ್ರು ಇದ್ದೋರ ನಮ್ಗೆ ಕುಡಿಯೋಕ್ಕೆ ನೀರಿಲ್ಲ. ಬೆಳಗ್ಗೆ ಬಿಟ್ರೆ ತಿಂಗ ನಾಳೆ ಬೆಳಗ್ಗೆನೆ ನೀರು. ಗೌರ್ಮೆಂಟ್ 1,500 ರೂಪಾಯಿ ದುಡ್ಡು ಬರ್ತಾ ಇಲ್ವಾ? ಗೌರ್ಮೆಂಟ್ ಇಲ್ಲ ಸರ್, ಬರ್ತಾ ಇಲ್ವಾ? ರೇಷನ್ ಕಾರ್ಡ್ ಇದೆಯಾ? ಎಲ್ಲ ಪ್ರತಿ ಒಂದಿದೆ. ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡು, ವೋಟ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಇದೆ. ಎಲ್ಲಾರ ಮನೆಯಲ್ಲೂ ಇದೆ. ಇನ್ನಾದರೂ ಎಚ್ಚೆತ್ತು ಇವರ ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸುವರೇ ಎಂಬುದನ್ನ ಕಾದು ನೋಡಬೇಕಿದೆ.